ಎಲ್ಲರಿಗೂ ನನ್ನ ನಮಸ್ಕಾರಗಳು. 2026 ಮತ್ತು 27ನೇ ಸಾಲಿನ ಸೇತುಬಂಧ ವಿಷಯ ಗಣಿತ ತರಗತಿ 10ನೇ ಈ ಒಂದು ವಿಡಿಯೋದಲ್ಲಿ ನಾವು DSRTಯಿಂದ ನೀಡಲಾಗಿರ್ತಕ್ಕಂಥ ಬುನಾದಿ ಕಲಿಕಾ ಸೂಚಕಗಳು, 10ನೇ ತರಗತಿ ಗಣಿತ ಕಲಿಕಾ ಸಾಮರ್ಥ್ಯಗಳು, ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಉತ್ತರ ಪತ್ರಿಕೆ, ವಿಶ್ಲೇಷಣೆ ಮತ್ತು ಫಲಿತಾಂಶ, ಪರಿಹಾರ ಬೋಧನೆ, FLN ಅಭ್ಯಾಸ ಹಾಳೆಗಳು, ಇಷ್ಟು ಅಂಶಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದಕ್ಕಿಂತ ಮುಂಚಿತವಾಗಿ ನಾವು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯಲ್ಲಿ ಎಷ್ಟು ಪ್ರಶ್ನೆಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಅಂಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಒಂದ್ಸಲ ನೋಡೋಣ. ಈ ವರ್ಷದ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಗಳನ್ನು ನಡೆಸಲು FLNಗೆ 4 ಪ್ರಶ್ನೆಗಳು ಮತ್ತು ತರಗತಿ ಮತ್ತು ವಿಷಯವಾರು ಅಪೇಕ್ಷಿತ ಕಲಿಕಾ ಫಲಗಳಿಗೆ 6 ಪ್ರಶ್ನೆಗಳು, ಒಟ್ಟು 10 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸುವುದು ಅಂತ. ಅಂದರೆ ನಾವು ಈ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಾಗಿ ಈ 26-27 ಸಾಲಿನಲ್ಲಿ 10 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸುವುದು. ಕಲಿಕಾ ಫಲಗಳ ಗಳಿಕೆಯನ್ನು ದೃಢೀಕರಿಸಲು ಹೆಚ್ಚಿನ ಪ್ರಶ್ನೆಗಳ ಅವಶ್ಯಕತೆ ಇದ್ದಲ್ಲಿ ಪ್ರಶ್ನೆಗಳನ್ನು ಮೌಖಿಕವಾಗಿ ಕೇಳುವುದು. ಅಂದರೆ ಇನ್ನೂ ಹೆಚ್ಚಿಗೆ ನಾವು ಈ ಕಲಿಕಾ ಫಲವನ್ನು ಗಳಿಕೆಯನ್ನು ದೃಢೀಕರಣ ಆಗಿದೆ, ಆ ವಿದ್ಯಾರ್ಥಿಗಳ ಕಲಿತಿರ್ತಕ್ಕಂಥ ಅಂಶವನ್ನು ನಾವು ದೃಢೀಕರಿಸಬೇಕಾದರೆ ಹೆಚ್ಚಿನ ಪ್ರಶ್ನೆಗಳ ಅವಶ್ಯಕತೆ ಇದೆ ಆ ವಿದ್ಯಾರ್ಥಿಗೆ ಅಂತಂದಾಗ ನಾವು ಅದನ್ನು ಮೌಖಿಕವಾಗಿ ಕೇಳುವುದರ ಮೂಲಕ ಅದನ್ನು ದೃಢೀಕರಣವನ್ನು ಮಾಡ್ಕೊಳ್ತಕ್ಕಂಥದ್ದು ಅಂತ. ಹಾಗಾಗಿ ಈಗ ನಾವು ಪ್ರಶ್ನೆ ಪತ್ರಿಕೆಯ ಕಡೆಗೆ ಹೋಗೋಣ. ಇಲ್ಲಿ ಮೊದಲಿಗೆ ಗಣಿತ ಶಿಕ್ಷಕರು ಇದು ಇದೆ, 10ನೇ ತರಗತಿ ಗಣಿತ DSRTಯಿಂದ ನೀಡಲಾದ ಬುನಾದಿ ಸಂಖ್ಯಾಜ್ಞಾನದ ಕಲಿಕಾ ಸೂಚಕಗಳು. ಮೊದಲಿಗೆ 10ನೇ ತರಗತಿ ಗಣಿತ ಕಲಿಕಾ ಫಲಗಳು, ಲರ್ನಿಂಗ್ ಔಟ್ಕಮ್ಸ್ಗಳನ್ನು ಮೊದಲು ನೋಡೋಣ. ಇದು ಈಗಾಗಲೇ ಇಲಾಖೆಯಿಂದನೇ ಪ್ರಕಟಿಸಿರುವಂತಹ 10 ಕಲಿಕಾ ಫಲಗಳಿವೆ. ಆ ಕಲಿಕಾ ಫಲಗಳನ್ನು ಮೊದಲು ನೋಡ್ತಾ ಹೋಗೋಣ. ಮೊದಲನೇದು 4 ಅಂಕಿಯ ಸಂಖ್ಯೆಯನ್ನು ಓದುವುದು, ಬರೆಯುವುದು ಮತ್ತು ಅರ್ಥೈಸಿಕೊಳ್ಳುವುದು. ಎರಡನೇದು ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರದ ಲೆಕ್ಕಗಳನ್ನು ಮಾಡುವುದು. ಮೂರನೇದು ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿ ವಾಕ್ಯ ರೂಪದ ಲೆಕ್ಕಗಳನ್ನು ಬಿಡಿಸುವುದು. ನಾಲ್ಕನೇದು ನಿತ್ಯ ಜೀವನದಲ್ಲಿ ಗಣಿತದ ಕ್ರಿಯೆಗಳನ್ನು ಅನ್ವಯಿಸುವುದು. ಸಮಯ, ಹಣ, ಅಳತೆ. ಈಗ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂದರೆ ಇವು ಹಿಂದಿನ ತರಗತಿಗಳ ಸಂಬಂಧಪಟ್ಟಿರುವಂಥ ಸಾಮರ್ಥ್ಯಗಳಿವೆ. ಅಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವುದು ಮತ್ತು ವಾಸ್ತವ ಸಂಖ್ಯೆಯನ್ನು ಅರ್ಥ ಮಾಡಿಕೊಳ್ಳುವುದು. ಆರನೇದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಗುರುತಿಸುವುದು ಮತ್ತು ಅಪವರ್ತಿಸುವುದು. ಏಳನೇದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬರೆಯುವುದು ಮತ್ತು ನಕ್ಷೆಯನ್ನು ಗುರುತಿಸುವುದು. 8ನೇದು ತ್ರಿಕೋನಗಳ ಸರ್ವಸಮತೆ ಮತ್ತು ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯಿಸಿ ಲೆಕ್ಕ ಬಿಡಿಸುವುದು. 9ನೇ ಸಾಮರ್ಥ್ಯ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಾಂಕವನ್ನು ಕಂಡುಹಿಡಿಯುವುದು ಹಾಗೂ ಸ್ತಂಭ ನಕ್ಷೆಯಲ್ಲಿ ಪ್ರತಿನಿಧಿಸುವುದು. 10ನೇದು ಘನ ಸಿಲಿಂಡರ್, ಶಂಕು ಮತ್ತು ಗೋಳಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಲೆಕ್ಕಾಚಾರ ಮಾಡುವುದು. ಈಗ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೋಡೋಣ. ವಿಷಯ ಗಣಿತ, ತರಗತಿ 10, ಸಮಯ 40 ನಿಮಿಷಗಳು. ಕಲಿಕಾ ಫಲಗಳನ್ನು ಇಲ್ಲಿ ಕೊಡಲಾಗಿದೆ. ಯಾವ ಕಲಿಕಾ ಫಲ ಮೇಲೆ ಈ ಪ್ರಶ್ನೆಯನ್ನು ತೆಗೆಯಲಾಗಿದೆ ಅಂದರೆ ಆ 1ನೇ ಕಲಿಕಾ ಫಲ ಮೇಲೆ 1ನೇ ಪ್ರಶ್ನೆ, 2ನೇ ಕಲಿಕಾ ಫಲದ ಮೇಲೆ 2ನೇ ಪ್ರಶ್ನೆ, ಈ ರೀತಿ 10 ಕಲಿಕಾ ಫಲಗಳ ಮೇಲೆ 10 ಪ್ರಶ್ನೆಗಳನ್ನು ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲಾಗಿದೆ. 8705 ಈ ಸಂಖ್ಯೆಯನ್ನು ಅಕ್ಷರಗಳಲ್ಲಿ ಬರೆಯಿರಿ. 1ನೇ ಕಲಿಕಾ ಫಲ. 2ನೇ ಪ್ರಶ್ನೆ, ಈ ಸಂಖ್ಯೆಗಳನ್ನು ಕೂಡಿಸಿದಾಗ ಬರುವಂಥ ಉತ್ತರ ಬಿಡಿಸಿ ಅಂತಿದೆ, ಕಲಿಕಾ ಫಲ 2. 3ನೇ ಕಲಿಕಾ ಫಲದ ಮೇಲೆ ಒಬ್ಬ ವ್ಯಾಪಾರಿ 2500 ರೂಪಾಯಿಗೆ ಮಾವಿನ ಹಣ್ಣುಗಳನ್ನು ಕೊಂಡು 3200 ರೂಪಾಯಿಗೆ ಮಾರಿದರೆ ಅವನಿಗೆ ಲಾಭವಾಯಿತು ಅಥವಾ ನಷ್ಟವಾಯಿತು, ಮತ್ತು ಲಾಭ ಆದರೆ ಎಷ್ಟು, ನಷ್ಟ ಆದರೆ ಎಷ್ಟು ಅಂತಕ್ಕಂಥ ಅಂಶವನ್ನು ಇಲ್ಲಿ ಕಂಡುಹಿಡ್ತಕ್ಕಂಥದ್ದು. ಇನ್ನು 4ನೇದು 5 ಲೀಟರ್ ಎಂದರೆ ಎಷ್ಟು ಮಿಲಿ ಲೀಟರ್ಗಳು, ಇದು ಕಲಿಕಾ ಫಲ 4ಕ್ಕೆ ಸಂಬಂಧಪಟ್ಟಿರುವಂಥದ್ದು. 5ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ, √16, √3 ಅಥವಾ 4, ಕಲಿಕಾ ಫಲ 5ಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇನ್ನು 6ನೇ ಪ್ರಶ್ನೆ, x=2 ಆದಾಗ x² + 5ರ ಬೆಲೆ ಎಷ್ಟು, ಇದು ಕಲಿಕಾ ಫಲ 6. 7ನೇದು 2 ಸಂಖ್ಯೆಗಳ ಮೊತ್ತ 15, ಇದನ್ನು ಚರಾಕ್ಷರಗಳನ್ನು ಬಳಸಿ ಸಮೀಕರಣ ರೂಪದಲ್ಲಿ ಬರೆಯಿರಿ, ಕಲಿಕಾ ಫಲ 7. ಇದರ PDF ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಭ್ಯವಿರುತ್ತೆ. ಇನ್ನು 8ನೇದು ಪೈಥಾಗೋರಸ್ನ ಪ್ರಮೇಯದ ಹೇಳಿಕೆಯನ್ನು ಬರೆಯಿರಿ, ಇದು ಕಲಿಕಾ ಫಲ 8. 9ನೇದು 10, 20 ಮತ್ತು 30ರ ಸರಾಸರಿ ಎಷ್ಟು, ಇದು ಕಲಿಕಾ ಫಲ 9. 10ನೇದು ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಯಾವುದು, ಇದು ಕಲಿಕಾ ಫಲ 10ಕ್ಕೆ ಸಂಬಂಧಪಟ್ಟಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಲ್ಲಿ ಕೆಳಗಡೆ ಕೊಡಲಾಗಿದೆ. ಉತ್ತರ ಪತ್ರಿಕೆ, ಪೂರ್ವ ಪರೀಕ್ಷೆಯ ಉತ್ತರಗಳನ್ನು ಕೊಡಲಾಗಿದೆ. 1ನೇದು ಉತ್ತರ 8705, 7700, ಲಾಭ 700, 5000 ಮಿಲಿ ಲೀಟರ್, ಇದು ಅಭಾಗಲಬ್ಧ ಸಂಖ್ಯೆ √3, 9 ಏಕೆಂದರೆ 2² + 5 = 4 + 9 ಅಂದರೆ 5, ಇದು ಸಮೀಕರಣದಲ್ಲಿ ಬರೆದಿತ್ತು. x + y = 15. ಎಲ್ಲ ಉತ್ತರವನ್ನು 8 ಮತ್ತು 9 10 ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಕೊಡಲಾಗಿದೆ.
ಇದೇ ರೀತಿಯಾಗಿ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಅದೇ ಸಾಮರ್ಥ್ಯಗಳು, ಅದೇ ಕಲಿಕಾಂಶಗಳನ್ನು ತೆಗೆದುಕೊಂಡು ಅವೇ 10 ಒಂದನೇ ಕಲಿಕಾಫಲ, ಎರಡನೇ ಕಲಿಕಾಫಲ ಸೇಮ್ ಇದೆ, ಅದೇ ರೀತಿಯಾಗಿ ತೆಗೆದುಕೊಳ್ಳಲಾಗಿದೆ. ಇನ್ನು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 9999 ಸಂಖ್ಯೆ ನಂತರ ಬರುವ ಸಂಖ್ಯೆಯನ್ನು ಅಂಕಿ ಮತ್ತು ಅಕ್ಷರಗಳಲ್ಲಿ ಬರೆಯಿರಿ. ಎರಡನೇದು 1250 × 4 ಅಷ್ಟು ಬಿಡಿಸಿ ಕಲಿಕಾಫಲ 2. ಮೂರನೇದು ಒಂದು ಶಾಲೆಯಲ್ಲಿ 1200 ವಿದ್ಯಾರ್ಥಿಗಳಿದ್ದಾರೆ, ಅದರಲ್ಲಿ 550 ವಿದ್ಯಾರ್ಥಿನಿಯರಿದ್ದರೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕಲಿಕಾಫಲ 3. ಕಲಿಕಾಫಲ 4 150 ನಿಮಿಷಗಳನ್ನು ಗಂಟೆ ಮತ್ತು ನಿಮಿಷಗಳಲ್ಲಿ ವ್ಯಕ್ತಪಡಿಸಿ ಕಲಿಕಾಫಲ 4. ಐದನೇದು ವಾಸ್ತವ ಸಂಖ್ಯೆಗಳ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಕಲಿಕಾಫಲ 5. ಇನ್ನು ಆರನೇದು P(x) x² - 16 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಏಳನೇದು 2x + y 10 ಸಮೀಕರಣಕ್ಕೆ ಕನಿಷ್ಠ 2 ಪರಿಹಾರಗಳನ್ನು ಬರೆಯಿರಿ. ಎಂಟನೇ ಪ್ರಶ್ನೆ, ಒಂದು ಲಂಬಕೋನ ತ್ರಿಕೋನದಲ್ಲಿ ಪಾದ 6 ಸೆಂಟಿಮೀಟರ್, ಎತ್ತರ 8 ಸೆಂಟಿಮೀಟರ್ ಇದ್ದರೆ ವಿಕರ್ಣದ ಉದ್ದವನ್ನು ಕಂಡುಹಿಡಿಯಿರಿ. ಕಲಿಕಾಫಲ 8. ಒಂಬತ್ತನೇದು ನೀಡಲಾದ ದತ್ತಾಂಶಕ್ಕೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. 12, 15, 20, 25, 30 ಕಲಿಕಾಫಲ 9. 10ನೇ ಪ್ರಶ್ನೆ, 7 ಸೆಂಟಿಮೀಟರ್ ತ್ರಿಜ್ಯ ಇರುವ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಎತ್ತರ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಇದು ಕಲಿಕಾಫಲ 10. ಈ ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ಇಲ್ಲಿ ಕೊಡಲಾಗಿದೆ. ಸಾಫಲ್ಯ ಪರೀಕ್ಷೆಯ ಉತ್ತರಗಳು 10,000, 5,650 ವಿದ್ಯಾರ್ಥಿಗಳು, 2 ಗಂಟೆ 30 ನಿಮಿಷ, ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗುಂಪು 4 ಮತ್ತು -4. 7ನೇ ಪ್ರಶ್ನೆ 2, 6, 5, 0 ಅಥವಾ ಇತರೆ ಅನೇಕ ಉತ್ತರಗಳನ್ನು ಬರ್ಬೋದು. 10 ಸೆಂಟಿಮೀಟರ್ ಹೇಗೆ ಬಂತು ಅಂತ 20, 10ನೇದು 440 ಸ್ಕ್ವೇರ್ ಸೆಂಟಿಮೀಟರ್ ಅನ್ನುವಂಥ ಉತ್ತರ. ಆದಮೇಲೆ ಈ ರೀತಿಯಾಗಿ ಈ 4ನೇ ತರಗತಿಯಿಂದ 10ನೇ ತರಗತಿವರೆಗಿನ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಒಂದು ಈ ರೀತಿಯಾದಂಥ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ಉತ್ತರಗಳು ಮತ್ತು ಅವುಗಳ ಒಂದು ಫಾರ್ಮೇಟ್, ಈ ಫಾರ್ಮೇಟನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಲಿಂಕನ್ನು ಹಾಕಿರ್ತೀನಿ. ಅಲ್ಲಿ ತಾವು PDF ಲಿಂಕನ್ನು ನೋಡ್ಕೊಳ್ಳೋದು ಅಥವಾ ಇಲ್ಲಿ ಅದನ್ನು ನಾನು ತೋರಿಸ್ತಾ ಇರ್ತೀನಿ ನೋಡಿ. ಈ ಒಂದು 2026-27ನೇ ಸಾಲಿನಲ್ಲಿ ಶಾಲಾ ಶೈಕ್ಷಣಿಕ ಯೋಜನೆ SAP ಅನ್ನಂತಿದೆ. ಇದರಲ್ಲಿ ಫಾರ್ಮೇಟ್ಗಳನ್ನು ಕೊಟ್ಟಿದ್ದಾರೆ. ಇದು ನಾವು ತುಂಬಬೇಕಾಗಿರ್ತಕ್ಕಂಥದ್ದು 4A ಅಂತಕ್ಕಂಥ ಒಂದು ನಮೂನೆ ಇದೆ. ಇಲ್ಲಿ ಕ್ರಮ ಸಂಖ್ಯೆ, ವಿದ್ಯಾರ್ಥಿ ಹೆಸರು, FLN, ಅಪೇಕ್ಷಿತ ಕಲಿಕಾಫಲಗಳು 10 ಇವೆಯಲ್ಲ, ಆ 10 ಕಲಿಕಾಫಲಗಳನ್ನು ಇಲ್ಲಿ ಕ್ರಮವಾಗಿ ತೆಗೆದುಕೊಳ್ಬೇಕು. ಪೂರ್ವ ಪರೀಕ್ಷೆಯಲ್ಲಿ ಏನು ತೆಗೆದುಕೊಂಡಿದ್ದೇನೆ, ಪ್ರಥಮ ಭಾಷೆ, ದ್ವಿತೀಯ ಗಣಿತ, ಪರಿಸರ ಅಧ್ಯಯನ ಅಂತಿದೆ. ಇದನ್ನು ನಾನು ಮುಂದಿನ ಒಂದು ಇದರಲ್ಲಿ ವಿಡಿಯೋದಲ್ಲಿ ಇವುಗಳ ಫಾರ್ಮೇಟ್, ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಫಾರ್ಮೇಟನ್ನು ಮಾಡಿರ್ತೇನೆ. ಅದೇ ರೀತಿ ನಮೂನೆ 4A, ಇಲ್ಲಿ 4A ಆದ ನಂತರ 4B ಅನ್ನು ಭರ್ತಿ ಮಾಡಬೇಕು. ನೈದಾನಿಕ ಪರೀಕ್ಷೆ, ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಯ ಶ್ರೇಣಿ 6ರಿಂದ 10ನೇ ತರಗತಿಗೆ ನಡೆಯುವಂಥದ್ದು. ಮತ್ತು ವಿದ್ಯಾರ್ಥಿ ಹೆಸರು, FLN, ಅಪೇಕ್ಷಿತ ಕಲಿಕಾಫಲಗಳು 10 ಕೊಟ್ಟಿದ್ದಾರೆ. ಮತ್ತು ಪ್ರಥಮ ಭಾಷೆ, ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಮುಂದಿನ 5A ಅಂತಿದೆ. ಇಲ್ಲಿ ಮತ್ತೆ ವಿಷಯವಾರು ಕೊಟ್ಟಿದ್ದಾರೆ. ಇಲ್ಲಿ ಅದೇ FLN ಅಂತಕ್ಕಂಥದ್ದು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಕಲಿಕಾಫಲಗಳನ್ನು ಇಲ್ಲಿ ಕೊಟ್ಟು ನೋಡಿ. ಕಲಿಕಾಫಲ ಸಾಧಿಸಲು ಚಟುವಟಿಕೆ ನಿರ್ವಹಿಸಲಾಗಿದೆ. ಕಾಲಮಿತಿ 1 ಸೆಪ್ಟೆಂಬರ್ ಅಂತ್ಯದಲ್ಲಿ, ಕಾಲಮಿತಿ 2 ಡಿಸೆಂಬರ್ ಅಂತ್ಯದಲ್ಲಿ. ಅಂದರೆ ಈ ಒಂದನೇ ಕಲಿಕಾಫಲವನ್ನು ಈಗ ನಾವು ಯಾವ ತಿಂಗಳಲ್ಲಿ ಇದನ್ನು ಮುಗಿಸ್ತೀವಿ, ಇದನ್ನು ಕಂಪ್ಲೀಟ್ ಆಗಿ ಫಲ ಸಾಧಿಸಲು ಚಟುವಟಿಕೆ ನಿರ್ವಹಿಸಲಾಗಿದೆ ಅಂದರೆ ಇದು ಹೌದು, ನಿರ್ವಹಿಸ್ತಕ್ಕಂಥದ್ದು ಇದೆ. ಕಾಲಮಿತಿ ಎಷ್ಟರವರೆಗೆ ಇದು ಆ ವಿದ್ಯಾರ್ಥಿಗೆ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತಕ್ಕಂಥದ್ದು. ಕಾಲಮಿತಿ 1 ಆಗದೇ ಇದ್ದಾಗ ಡಿಸೆಂಬರ್ ಅಂತ್ಯದವರೆಗೆ ಆ ಒಂದು ಕಲಿಕಾ ಫಲವನ್ನು ನಾವು ಪೂರ್ಣಗೊಳಿಸ್ತಕ್ಕಂಥ ಈ ರೀತಿ 10 ಕಲಿಕಾ ಫಲಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ 5A ಆಯಿತು. ಇನ್ನೊಂದು 5B ಅಂತಕ್ಕಂಥ ಇದೆ. 5B ಅಂತಕ್ಕಂಥ ಫಾರ್ಮೇಟ್ ಕೂಡ ಇದೆ. ಇಲ್ಲಿ ಪರಿಹಾರ ಬೋಧನೆಗೆ ಒಳಪಟ್ಟ B ಶ್ರೇಣಿ, ಯಾವುದು ಪರಿಹಾರ ಬೋಧನೆಗೆ ಬಂದಿರ್ತಾವೋ ಅಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ಕ್ರಿಯಾ ಯೋಜನೆ ತೆಗೆದುಕೊಳ್ಬೇಕು. ಇಲ್ಲಿ ಪ್ರಥಮ, ದ್ವಿತೀಯ ಮತ್ತು ಇಲ್ಲಿ ಕೊಟ್ಟಿದ್ದಾರೆ. ಕಲಿಕಾ ಫಲ ಸಾಧಿಸಲು ಚಟುವಟಿಕೆ ನಡೆಸಲಾಗಿದೆ. ಕಾಲಮಿತಿ ಸೆಪ್ಟೆಂಬರ್ ಅಂತ್ಯದಲ್ಲಿ, ಡಿಸೆಂಬರ್ ಅಂತ್ಯದಲ್ಲಿ ಅಂತ ಸೇಮ್ ಅದೇ ರೀತಿಯಾದಂಥ ಫಾರ್ಮೇಟ್ ಇದೆ. 5A ಮತ್ತು 5B ಅನ್ನುವಂಥದ್ದು ಇದು ಎಲ್ಲ ವಿಷಯಗಳನ್ನು ಭರ್ತಿ ಮಾಡುವಂಥ. ಆದಮೇಲೆ ಈ ರೀತಿಯಾಗಿ ನಾನು 4ರಿಂದ 10ನೇ ತರಗತಿವರೆಗೆ ಈ ರೀತಿಯಾದಂಥ ಎಲ್ಲ ಒಂದು ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳ ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.